ಎಲ್ಲರಿಗೂ ನಮಸ್ಕಾರ. ನಾನು ಈಗ ಒಂದು ದಿಢೀರ್ ಉಪ್ಪಿನಕಾಯಿ ಅಂದರೆ ಇನ್ಸ್ಟೆಂಟ್ ಉಪ್ಪಿನಕಾಯಿನ ಮಾಡೋದು, ಮಾವಿನಕಾಯಿನಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಾನುಗಳು ಏನಪ್ಪ ಅಂದರೆ, ಒಂದು ದಪ್ಪದ ತೋತಾಪುರಿ ಮಾವಿನಕಾಯಿ, ಉಪ್ಪು, ಮೆಂತ್ಯ, ಸಾಸಿವೆ, ಅರಿಶಿಣ ಪುಡಿ, ಇಂಗು, ಹಸಿಮೆಣಸಿನ ಪುಡಿ. ಈ ಉಪ್ಪಿನಕಾಯಿಗೆ ಕಲ್ಲು ಉಪ್ಪೇ ಹಾಕ್ಕೋಬೇಕು. ಈಗ ಮಾವಿನಕಾಯಿ ಹೇಗೆ ಹೆಚ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ನಾನು ಬೆಳಗ್ಗೆನೇ ಮಾವಿನಕಾಯಿನ ಹೆಚ್ಚಿ ಅದಕ್ಕೆ 4 ಸ್ಪೂನಷ್ಟು ಉಪ್ಪು ಹಾಕಿ ನೆನೆಸಿಟ್ಟಿದ್ದೀನಿ. ಇದು ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಹೆಚ್ಕೋಬೇಕು ಅನ್ನೋದು. ನೋಡಿ, ಈಗ ಸಣ್ಣಕ್ಕೆ ಹೆಚ್ಕೋಬೇಕು. ಇಷ್ಟು ದಪ್ಪ ಹೆಚ್ಕೋಬೇಕು. ಈ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಹಾಕೋಬೋದು ನೀವು, ಯಾವುದಕ್ಕೆ ಬೇಕಾದ್ರೂ. ಮೊಸರನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಬೆಳಗ್ಗೆ ಉಪ್ಪು ಹಾಕಿ ಸಣ್ಣಗೆ ಇವಾಗ ತೋರಿಸಿದ್ನಲ್ಲ ಆ ಥರ ಹೆಚ್ಚಿ ಬೆಳಗ್ಗೆ ಉಪ್ಪು ಹಾಕಿ ಇಟ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಇಲ್ಲಿ ಮಾವಿನಕಾಯ್ದು ರಸ ಬಿಟ್ಕೊಂಡಿದೆ. ಈಗ ಉಪ್ಪಿನಕಾಯಿ ಮಾಡೋದನ್ನು ನಾನು ತೋರಿಸ್ತೀನಿ ಹೆಂಗೆ ಮಾಡಬೇಕು ಅನ್ನೋದು. 4 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಬೆಳಗ್ಗೆ ನೆನೆಸಿಟ್ಟಿದ್ದೀವಿ. ಇದು ಈ ಸ್ಪೂನಲ್ಲಿ 4 ಸ್ಪೂನ್ ಹಾಕ್ಕೊಂಡಿದ್ದೀನಿ ಉಪ್ಪು. ಈಗ 1 ಸ್ಪೂನಷ್ಟು ಮೆಂತ್ಯನ ಹಾಕ್ಕೋಬೇಕು. ಹಾಕ್ಕೊಂಡು ಫ್ರೈ ಮಾಡಬೇಕು. ಇದು ಕೆಂಪಗೆ ಆಗಬೇಕು, ಫ್ರೈ ಮಾಡಬೇಕು. ಈಗ ಮೆಂತ್ಯ ಪಟಪಟ ಅಂತ ಕೆಂಪಾಗ್ತಾ ಇದೆ, ಕೆಂಪು ಬಣ್ಣ ಬಂದಿದೆ, ಬ್ರೌನ್ ಕಲರ್ ಬಂದಿದೆ. ಇದೆಲ್ಲ ಇವಾಗ ನೀವು ಒಂದು ಇದಕ್ಕೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ಒಂದು ತಟ್ಟೆ ನೆನೆಸಿಟ್ಟಿರೋ ಮಾವಿನಕಾಯಿಗೆ ಹಸಿಮೆಣಸಿನ ಪುಡಿ ಹಾಕ್ಕೋಬೇಕು. ಅದು ನೋಡಿಕೊಂಡು 1 ಸ್ಪೂನ 2 ಸ್ಪೂನ ನಿಮ್ಮ ಖಾರಕ್ಕೆ ತಕ್ಕಾಗಿ ಹಾಕ್ಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮೆಂತ್ಯನ ಹುರ್ಕೊಂಡು ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾಗಿದೆ. ಈಗ ಪುಡಿ ಮಾಡ್ಕೊಂಡಿರ್ತಿರಲ್ಲ, ಮೆಂತ್ಯನ ಹುರ್ಕೊಂಡಿರೋದು ಅದು ಹಾಕೋಬೇಕು. ಇದಕ್ಕೆ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದಮೇಲೆ ಇವಾಗ ಒಗ್ಗರಣೆ ಹಾಕಬೇಕು. ನೋಡಿ, ಈಗ ಒಗ್ಗರಣೆ ಹಾಕಬೇಕು. ಅದಕ್ಕೆ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೋಬೇಕು. ಎಣ್ಣೆ ಜಾಸ್ತಿ ಹಾಕ್ಕೊಂಡ್ಮೇಲೆ ಸಾಸಿವೆ ಹಾಕಬೇಕು, ಅರಿಶಿಣ ಪುಡಿ ಹಾಕಬೇಕು, ಹಿಂಗೆ ಹಾಕಬೇಕು. ಅಂದರೆ ಎಣ್ಣೆ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆದ ತಕ್ಷಣ ಅದಕ್ಕೆ ಹಾಕಿ ತಕ್ಷಣ ಒಂದು ತಟ್ಟೆ ಮುಚ್ಚಿಟ್ಬಿಡ್ಬೇಕು. ಈಗ ಸಾಸಿವೆ ಹಾಕಿದ್ರೆ ಚಿಟ್ಕುಟ್ಟಿದೆ. ಈಗ ಅರಿಶಿಣ, ಇಂಗು 2 ಹಾಕ್ಬಿಟ್ಟು ಬಿಸಿ ಆಗಿರೋ ಎಣ್ಣೆನ ತೆಗೆದು ಈ ಉಪ್ಪಿನಕಾಯಿಗೆ ಹಾಕಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಬೆರೆಸ್ಬಿಟ್ಟು ಒಂದು ತಟ್ಟೆ ಮುಚ್ಚಿಟ್ಬಿಡ್ಬೇಕು 1-2 ನಿಮಿಷ. ಯಾಕಂದರೆ ಮಾವಿನಕಾಯಿ ಎಲ್ಲ ಇನ್ನೂ ಮೆತ್ತಿಗೆ ಚೆನ್ನಾಗಾಗುತ್ತೆ. ಅದನ್ನು ಮುಚ್ಚಿಟ್ಬಿಡ್ಬೇಕು. ಈಗ ಉಪ್ಪಿನಕಾಯಿ ರೆಡಿಯಾಗಿದೆ. ಇದಕ್ಕೆ ಹಾಕಿದ್ದೀನಿ, ಎಲ್ಲ ಹಾಕ್ತಾಯಿದ್ದೀವಿ. ಇದನ್ನು ನೀವು 1 ದಿವಸ ಹೊರಗಡೆ ಇಡ್ಬೋದು, ಆಮೇಲೆ ಫ್ರಿಡ್ಜಲ್ಲಿ ಇಟ್ಕೊಂಡು ನೀವು ಯೂಸ್ ಮಾಡ್ಕೋಬೋದು. ಇದು ದಿಢೀರ್ ಉಪ್ಪಿನಕಾಯಿ ಅಂದರೆ ಇನ್ಸ್ಟೆಂಟ್ ಉಪ್ಪಿನಕಾಯಿ. ಇದು ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಮೊಸರನ್ನಕ್ಕೆ ನೀವು ಯಾವ್ಯಾವುದಕ್ಕೆ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತೀರೋ ಅದಕ್ಕೆಲ್ಲದಕ್ಕೂ ಈ ಉಪ್ಪಿನಕಾಯಿನ ಹಾಕ್ಕೊಂಡು ತಿನ್ಬೋದು. ಈ ಥರ ರೆಸಿಪಿ ನಿಮಗೇನಾದರೂ ಬೇಕಾದರೆ ಬಂಡಲ್ ಆಫ್ ಕ್ರಿಯೇಟಿವಿಟಿ ಅನ್ನೋ ಇದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ಧನ್ಯವಾದಗಳು.